ಇತ್ತ ಮಳೆ ಕೊರತೆ ರಾಜ್ಯವನ್ನ ಬಾಧಿಸ್ತಾ ಇದೆ. ಅತ್ತ ತಮಿಳುನಾಡು ಕಾವೇರಿ ನೀರಿಗೋಸ್ಕರ ಖ್ಯಾತೆ ತೆಗೆದಿದೆ. ತಮಿಳುನಾಡಿಗೆ ಕೊಡಬೇಕಿದ್ದು 177 ಟಿಎಂಸಿ ನೀರು. ಕಳೆದ ವರ್ಷ ಹರಿದು ಹೋಗಿದ್ದು 330 ಟಿಎಂಸಿ ನೀರು. ಹೆಚ್ಚುವರಿಯಾಗಿ 153 ಟಿಎಂಸಿ ನೀರು ಹರಿದು ಹೋಗಿದೆ. ಈ ವರ್ಷ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತೆ ತೆಗಿತಾ ಇದೆ. ಜೂನ್ ತಿಂಗಳ 9.19 ಟಿಎಂಸಿ ನೀರಿಗಾಗಿ ತಮಿಳುನಾಡು ಖ್ಯಾತೆ. ಕೆಆರ್ಎಸ್ ಜಲಾಶಯದಲ್ಲಿ ಈಗ 6 ಟಿಎಂಸಿ ನೀರು ಮಾತ್ರ ಲಭ್ಯ ಇದೆ. ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ತಲುಪಿದೆ. ಆದರೂ ಕೂಡ ತಮಿಳುನಾಡು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ, ಕಾವೇರಿ ತಟದಲ್ಲಿರುವಂತಹ ಜನರ ಬಗ್ಗೆ ಚಿಂತೆಯನ್ನ ಮಾಡದೆ ತಮ್ಮ ಕೃಷಿಗೋಸ್ಕರ ನೀರನ್ನ ಬಿಟ್ಟುಕೊಡಿ ಅಂತ ಕೇಳ್ತಾ ಇರುವುದು ದುರಾದೃಷ್ಟಕರ ಸಂಗತಿ. ಈ ಕುರಿತು ನಮ್ಮ ಪ್ರತಿನಿಧಿ ದಿಲೀಪ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮುಂಗಾರು ಮಳೆ ಕೈಕೊಟ್ಟಿರೋ ಕಾರಣಕ್ಕೋಸ್ಕರ ಕೆಆರ್ಎಸ್ ಜಲಾಶಯದ ನೀರು ಖಾಲಿ ಆಗ್ತಾ ಇದೆ. ಈ ನಡುವೆ ತಮಿಳುನಾಡು ಮತ್ತೆ ನೀರಿಗಾಗಿ ಖ್ಯಾತೆಯನ್ನು ತೆಗೆದಿರುವಂಥದ್ದು. ಈ ತಿಂಗಳ ಕೋಟವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಖ್ಯಾತೆಯನ್ನು ತೆಗೆದಿದೆ. ಸದ್ಯ 9 ಟಿಎಂಸಿ ನೀರನ್ನು ಕೊಡಬೇಕಾಗಿದೆ. ಅವ್ರಿಗೆ 9 ಟಿಎಂಸಿ ಜೂನ್ ತಿಂಗಳ ಕೋಟದಲ್ಲಿ ಕೊಡಲಿಕ್ಕೂ ಕೂಡ ಈ ಒಂದು ಜಲಾಶಯದಲ್ಲಿ ನೀರಿಲ್ಲ. ಈಗ ಸದ್ಯಕ್ಕೆ 11 ಟಿಎಂಸಿ ಮಾತ್ರ ನೀರಿರುವಂಥದ್ದು. 11 ಟಿಎಂಸಿಯಲ್ಲಿ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಆಗಿದೆ. ಉಳಿದಿರುವ ನೀರು ಅಂತಂದರೆ 6 ಟಿಎಂಸಿ ಮಾತ್ರ. 6 ಟಿಎಂಸಿಯನ್ನು ಕುಡಿಯೋ ನೀರಿಗೆ ಬಳಕೆಗೆ ಬೇಕಾಗಿರುವಂಥದ್ದು. ಕುಡಿಯೋ ನೀರಿಗೂ ಕೂಡ ಭಾಳಷ್ಟು ಸಂಕಷ್ಟ ಎದುರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಈಗ ಮತ್ತೆ ನಮಗೆ ನೀರು ಕೊಡಿ, ಬೆಳೆಗಳಿಗೆ ನೀರು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡು ಖ್ಯಾತೆಯನ್ನು ತೆಗೆದಿದೆ. ಕಳೆದ ವರ್ಷ ಈ ರೀತಿಯಾದಂಥ ಪರಿಸ್ಥಿತಿ ಇರಲಿಲ್ಲ. ಕಳೆದ ವರ್ಷ ಅವರ ಕೇಳಿದ್ದಕ್ಕಿಂತ ಡಬಲ್ ನೀರನ್ನು ಜಲಾಶಯದಿಂದ ಕೊಡಲಾಗಿತ್ತು. ಅಂದರೆ 177 ಟಿಎಂಸಿಯಷ್ಟು ನೀರನ್ನು ಪ್ರತಿ ವರ್ಷ ತಮಿಳುನಾಡಿಗೆ ಕೊಡಬೇಕಾಗಿರುವಂಥದ್ದು. ಆದರೆ ಕಳೆದ ವರ್ಷ 330 ಟಿಎಂಸಿಯಷ್ಟು ನೀರನ್ನು ಹರಿಸಲಾಗಿರುವಂಥದ್ದು. ಅಂದರೆ ಹೆಚ್ಚುವರಿಯಾಗಿ ಸುಮಾರು 153 ಟಿಎಂಸಿ ನೀರನ್ನು ಹರಿಸಲಾಗಿದೆ. ಜೊತೆಗೆ ಈ ಒಂದು ಡ್ಯಾಮ್ನ ಸಾಮರ್ಥ್ಯವನ್ನು ನೋಡೋದಾದರೆ 49 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯ ಆಗಿರುವಂಥದ್ದು. ಅಂದರೆ 153 ಟಿಎಂಸಿ ಅಂತಂದರೆ ಸುಮಾರು 3 ಪಟ್ಟು, ಈ ಡ್ಯಾಮ್ಗಿಂತ 3 ಪಟ್ಟು ಹೆಚ್ಚುವರಿಯಾಗಿ ನೀರನ್ನು ಕೊಡಲಾಗಿದೆ. ಆದರೆ ಈ ವರ್ಷ ಆ ರೀತಿಯಂಥ ಪರಿಸ್ಥಿತಿ ಇಲ್ಲ. ಕಳೆದ ವರ್ಷ ಜೂನ್ 25 ಆಸುಪಾಸಿನಲ್ಲೇ ಈ ಒಂದು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಈ ವರ್ಷ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿ ಇದೆ. 80 ಅಡಿಯಷ್ಟು ನೀರಿದೆ. ಈ ಕಾರಣದಿಂದಾಗಿ ಬಹಳ ದೊಡ್ಡ ಮಟ್ಟದ ಆತಂಕ ಇದೆ. ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿದೆ. ಕುಡಿಯೋ ನೀರಿಗೆ ಕೊಡಬೇಕಾಗಿದೆ. ನಮ್ಮ ರಾಜ್ಯದ ರೈತರ ಹಿತವನ್ನು ಕೂಡ ಕಾಪಾಡಬೇಕಾಗಿದೆ. ಯಾಕಂದರೆ ರೈತರು ಈಗಾಗಲೇ ಬೇಸಿಗೆ ಬೆಳೆಯನ್ನು ಬೆಳೆದಿದ್ದಾರೆ. ಬೇಸಿಗೆ ಬೆಳೆ ಬೆಳೆದಿರುವ ಕಾರಣಕ್ಕೋಸ್ಕರ ಅವರಿಗೆ ಕೊನೆಯ ಹಂತದ ನೀರನ್ನು ಕೊಡಬೇಕಾಗಿದೆ. ಅದನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ. ಈ ನಡುವೆ ತಮಿಳುನಾಡು ಈಗ ಪ್ರತಿದಿನ ಒಂದು ರೀತಿಯಲ್ಲಿ ಖ್ಯಾತೆಯನ್ನು ತೆಗಿತಾ ಇದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮುಂದೆ ಈ ಒಂದು ಖ್ಯಾತೆಯನ್ನು ತೆಗೆದಿರುವಂಥದ್ದು. ಸರ್ಕಾರ ನಿಜಕ್ಕೂ ಕೂಡ ಈ ಒಂದು ವಿಚಾರವಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕಾನೂನು ಹೋರಾಟವನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಯಾವ ನಿರ್ಣಯಕ್ಕೆ ಕೈಗೊಳ್ಳುತ್ತೆ, ಯಾವ ಒಂದು ರೀತಿಯಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇರುವಂಥದ್ದು. ಯಾಕಂದರೆ ಪ್ರತಿದಿನ ನೀರಿನ ಮಟ್ಟ ಕುಸಿತಾ ಇದೆ. ಕುಡಿಯೋ ನೀರಿಗೂ ಕೂಡ ಕೆಆರ್ಎಸ್ ಜಲಾಶಯದಿಂದ ಸುಮಾರು 1800 ಕ್ಯೂಸೆಕ್ ಅಷ್ಟನ್ನು ನೀರನ್ನು ಪ್ರತಿದಿನ ಕೊಡಲಾಗ್ತಾ ಇದೆ. ಬೆಂಗಳೂರು, ಮೈಸೂರು, ಮಂಡ್ಯ ಭಾಗ ಸೇರಿದಂತೆ ಹಲವು ಕಡೆಗೆ ಕುಡಿಯೋ ನೀರಿಗೂ ಕೂಡ ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಈ ನಡುವೆ ತಮಿಳುನಾಡು ಖ್ಯಾತೆಯನ್ನು ತೆಗೆದಿರುವ ಕಾರಣಕ್ಕೋಸ್ಕರ ಇದನ್ನೆಲ್ಲ ಸರ್ಕಾರ ಯಾವ ರೀತಿಯಾಗಲಿ ಪರಿಹರಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡಲಿ, TV9 ಮಂಡ್ಯ.